ಎಷ್ಟು ಹೊಲಸು ವಾಸನೆ ಕಣ್ಕಾಣಿಸಿಲ್ಲ ನಿಮ್ಗೆ. ಇನ್ನು ನಮ್ಮಂತರ ಹತ್ರ ನೀವು ಅಲ್ಲಿ ಬರಬಾರ್ದು. ಮಾಡ ತೆಗಿ ಬಂತು ಅಲ್ಲಿ ಲೇಟ್ ಆಗುತ್ತಾ? ಯಾಕಂದ್ರೆ ನಾವು ಲೇಟ್ ಆಗಿ ಬಂದಿರಲ್ಲ ಅದು ಅಲ್ಲಿ ಕಾಲೇಜಲ್ಲಿ ಮತ್ತೆ ಸ್ಕೂಲಲ್ಲಿ ಅದು ಸ್ವಲ್ಪ ತೆಗೆದಿರ್ತಾನ ಕಟ್ಟರು ಅದಕ್ಕೆ ಬ್ಲೌಸ್ ಇಲ್ಲ ಗೊತ್ತಿಲ್ಲ ಅದಕ್ಕೆ ಅಲ್ಲಿ ಲೇಟ್ ಆಗೈತೆ. ಅದು ಇಲ್ಲ ಇದು ಇಲ್ಲ ಅಂತ ಏನು ಹೇಳಂಗಿಲ್ಲ. ನೀವು ಬಂದು ಕೆಲಸ ಮಾಡ್ಬೇಕು. ಈ ತರ ಕೆಲಸ ಯಾರು ಮಾಡ್ತಾರ? ನೀವೇ ಮಾಡ್ಬೇಕು. ಟೈಮ್ ಸರಿ ಬಂದು ಕೆಲಸ ಮಾಡ್ರಿ ನಾಳೆಯಿಂದ. ಇಲ್ಲ ರಾಮಣ್ಣ, ಮಾತಾಡಿದ್ರಿ ಹೆಂಗೆ ಜಾಸ್ತಿ ಮಾತಾಡ. ಅಲ್ಲ ಈ ವಾಸನೆಗೆ ಏನು ಹೋಗಲ್ಲ ಊಟ, ಅದಕ್ಕೆ ಏನು ಮಾಡ ಬಂದ್ಬಿಟ್ಟೆ. ನಾನು ಮಾಡಿಲ್ಲ, ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಸ್ವಲ್ಪ ಚಂದ ಬಟ್ಟೆ ಕಟ್ಕೊಂಬ ಅಂತ ಹೇಳಿದ್ದು. ನಮ್ಗೇನ್ ಕೊಡ್ತಾರೆ ಬಟ್ಟೆ? ಇಲ್ಲಿ ಅಕ್ಕೆ ಕ್ಲೋಸೇ ಇಲ್ಲ. ನೀನ್ ಮಾಸ್ಕ್ ಹಾಕಿದ್ದೀಯಲ್ಲ ಶಾಣೆ. ನಮ್ದಿರೋದೇ ಇಲ್ಲ. ಇಂಜಿನಿಯರ್ ಆಗ್ಬೇಕಾ? ಅಲ್ಲ ಹುಟ್ಟಿ, ಇಂಥವರೆಲ್ಲರೂ ಗಲೀಜ್ ಕೆಲಸ ಮಾಡ್ತಾರ. ಇಂಥವ್ರ ಜೊತೆ ನಾವು ಮಾತಾಡಬಾರ್ದು. ಅವ್ರ ಬೆಲೆ ನಾವು ಬೇರೆ. ಇಂಥವ್ರನ್ನ ಕಂಡ್ರೆ ದೂರ ಹೋಗು. ಆಯ್ತಮ್ಮ. ಅಮ್ಮ ಹೇಳಮ್ಮ, ನಾನು ಡಾಕ್ಟರ್ ಅಲ್ಲ ಇಂಜಿನಿಯರ್ ಆಗಲ್ಲ. ಯಾವ್ದು ಬೆಟರ್, ಡಾಕ್ಟರ್ ಇಂಜಿನಿಯರ್? ನಿನ್ನ ಇಷ್ಟಪಟ್ಟು ನಾನು ಡಾಕ್ಟರ್ ಆಗ್ತೀನಿ. ನಾನು ಇವ್ರಂಗ ಆಗಲ್ಲ. ನಾನು ಡಾಕ್ಟರೇ ಆಗ್ತೀನಿ. Daughter can become whatever she wants. Okay. ಏನೋ ಭಾರಿ ನೋಡಿದೆ ನಾನು. ಹೌದು, ನಿಮ್ಮ ಮಕ್ಕಳಿಗೆ ಏನೋ ಓದ್ತಕ್ಕಂತೆ ಅಂತ. ಅವೆಲ್ಲ ಯಾಕಣ ಇವಾಗ ಇನ್ನೇ ಕೆಲಸ ಮಾಡೋಣ. ಅಯ್ಯೋ ಏನು ಓದ್ತಕ್ಕಂತೆ? ನನ್ನ ಮಗ ಒಬ್ಬನು ಡಾಕ್ಟರ್ ಆಗ್ಬೇಕಂತ ಇದ್ದಾನ, ಇನ್ನೊಬ್ಬನ ಇಂಜಿನಿಯರ್ ಮಾಡ್ಬೇಕಂತ. ಇಲ್ಲಿ ನನ್ನ ಪರಿಸ್ಥಿತಿ ಇವ್ರು ಕೂಡ 10,000 ಸಂಬಳಕ್ಕ ನಂದು ನೋಡ್ಕಿದ್ರೆ ಆಗೋಯ್ತು. ನನ್ನ ಹುಷಾರ್ ತಪ್ಪಿದ್ರೆ ನಂದೇ ನೋಡ್ಕಿದ್ರೆ ಆಗೋಯ್ತು. ನಿಮ್ ಮಾಡ್ಬೇಕು ಅರ್ಥ ಆಗೋದು ರಾಮಣ್ಣ. ನಮಗ್ ಯಾರು ನೋಡೋದೇ ಇಲ್ಲ. ಯಾರಾದ್ರೂ ಬರ್ತೀರಾ? ಕೆಲ್ಸಕ್ಕೆ ಬರ್ತೀರಾ? ಬರಲ್ಲ. ಈ ಕೆಲಸ ನಾವೇ ಮಾಡ್ಬೇಕು. ಯಾಕಂದ್ರೆ ನಮ್ಬಿಟ್ಟು ಬೇರೆ ಬರ್ತಾರ? ಬರಲ್ಲ. ದೊಡ್ಡ ಮಕ್ಕಳು ದೊಡ್ಡ ಕಾಲೇಜಲ್ಲಿ ಹೋಗ್ತಾ, ದೊಡ್ಡ ಮಕ್ಕಳು ಹೋಗ್ತಾ, ನಾವು ಬರಂಗಿಲ್ಲ. ನಮ್ಮ ಹತ್ರ ಏನು ದುಡ್ಡಿಲ್ಲ. ನಾವು ಈ ಕೆಲಸ ಮಾಡೋದು ನೋಡಿ. ಮಾಡಿದ್ರೆ ಈ ತರ ಆಗೈತೆ. ಅದೆಲ್ಲ ಕನ್ಸಿದ್ರೆ ನೀನು ಮತ್ ಬಿಡಪ್ಪ. ಯಾರಾದ್ರೂ ಸಹಾಯ ಮಾಡೋಣ. ನೋಡ್ತೀರಲ್ಲ ವಿಡಿಯೋ ಗಿಡಿಯೋ ತೆಗಿಬೇಡ ನೋಡೋಣ. ಇವನಿಗೆ ಏನೋ ಆಗೈತೆ ಅಣ್ಣ. ನೀವಂದ್ರೆ ಯಾರಾದ್ರೂ ಬರೀ ಸಹಾಯ ಮಾಡಿ ರವಿ. ಬರಲ್ಲ ರವಿ. ಬರಲ್ಲ ರವಿ. ದೊಡ್ಡ ಮಂದಿ ದೊಡ್ಡ ಕಾಲೇಜ್ ಅಂತ ಹೇಳ್ತಾರೆ. ಅವನು ಅದು ಕಂಡಿಡ್ದ, ಇದು ಕಂಡಿಡ್ದ, ಡ್ರೋನ್ ಕಂಡಿಡ್ದ ಅಂತಾರೆ. ಇದನ್ನ ತೆಗೆಯೋದು ಕಂಡಿಡ್ದಾರ ಮಿಷಿನು ಇಲ್ಲ, ನಾವೇ ತೆಗಿಬೇಕು.
ನಾವೇ ಮಾಡ್ಬೇಕು. ನಮ್ ಕೈ ನಾವೇ ಕೆಲಸ ಮಾಡ್ಕೋಬೇಕ. ನಾನು ಮಾಡ್ತೀನಿ, ನಾನು ಇದಕ್ಕೆ ಕೆಲಸ ಮಾಡ್ತೀನಿ. ನಾನೀಗ ಕೆಲಸ ಮಾಡ್ತೀನಿ. ಯಾರು ನೋಡಬೇಕಲ್ಲ, ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ. ರಿಸರ್ವೇಶನ್ ಈ ಕೆಲ್ಸದ ರಿಸರ್ವೇಶನ್ ಅಂತ ಬದಾಡ್ತಿದ್ದೀರಲ್ಲ ಆದ್ರೆ ಈ ಕೆಲ್ಸಕ್ಕೆ ಮಾತ್ರ ಯಾರಾದ್ರೂ ರಿಸರ್ವೇಶನ್ ಕೇಳ್ತೀರಾ? ಆ ಸಮುದಾಯ ದೊಡ್ಡದು, ಈ ಸಮುದಾಯ ಚಿಕ್ಕದು, ಆ ಜಾತಿ ದೊಡ್ಡದು, ಈ ಜಾತಿ ಚಿಕ್ಕದು, ಅವರು ದೊಡ್ಡವರು, ಇವರು ಚಿಕ್ಕರು. ಸಮಾನತೆ ಅಂತ ಪಡ್ಸ್ಕೊಳ್ತೀರಲ್ಲ. ಆದ್ರೆ ಯಾರಾದ್ರೂ ಬರ್ತೀರಾ? ಅಸಮಾನತೆ ಎಲ್ಲಿದೆ? ಅಸಮಾನತೆ ಎಲ್ಲಿದೆಯಾ? ನಿಮ್ಮ ದೊಡ್ಡವರು ಎಲ್ಲಿದೆಯಾ? ನಿಮ್ಮ ಸೋಕಾಲ್ ದೊಡ್ಡ ಜಾತಿ ಎಲ್ಲಿದೆಯಾ? ಬೇರೆ ಕೆಲಸಕ್ಕಾಗಿ ದೊಡ್ಡ ಮಿಷನ್ಗಳನ್ನ ತರ್ತೀರಾ, ರಾಕೆಟ್ ತರ್ತೀರಾ, ಕಂಡಿಡ್ತೀರಾ, ರೋಬೋಟ್ ಮಾಡ್ತೀರಾ, ಮಂಗಳ ಬುಧ ಚಂದ್ರನಿಗೂ ಹೋಗ್ತೀರಾ. ಆದ್ರೆ ಈ ಕೆಲಸಕ್ಕೆ ಮಾತ್ರ ಯಾರಾದ್ರೂ ಏನಾದ್ರು ಕಂಡಿಡಿದ್ದೀರಾ? ಈ ಕಸ ಹೊಲಿಸು, ಕಸ ಕಟ್ಟಿ ಹೊಲಿಸು ಇರೋದು ಚರಂಡಿಲಲ್ಲ ಕಣ್ರಯ್ಯ. ಅದೆಲ್ಲ ಇರೋದ ನಿಮ್ಮ ಕೀಳು ಮನಸ್ಥಿತಿಲಿ. ಈ ಕಸ ಕಟ್ಟಿ ಹೊಲಿಸಿರೋದ ನಿಮ್ಮ ಕೀಳು ಆಲೋಚನೆಗಳಲ್ಲಿ. ಅದನ್ನ ಸರಿಪಡಿಸ್ಕೊಳ್ರಯ್ಯ, ಮೊದಲು ಅದನ್ನ ಸರಿಪಡಿಸ್ಕೊಳ್ರಯ್ಯ. ಯಾರ ಮನೆ? ನಮ್ಮ ಮನೆ. ಯಾರ ಊರು? ನಮ್ಮ ಊರು. ಯಾರ ಬೀದಿ? ನಮ್ಮ ಬೀದಿ. ಯಾರ ಗಟ್ಟಿ? ನಮ್ಮ ಗಟ್ಟಿ. ಬದಲಾವಣೆ ಯಾತಬೇಕು? ನಾವು ತರಬೇಕು. ಯಾರ ಮನೆ? ಊರು. ಯಾರ ಬೀದಿ? ನಮ್ಮ ಬೀದಿ. ಯಾರ ಗಟ್ಟಿ? ನಮ್ಮ ಗಟ್ಟಿ. ಬದಲಾವಣೆ ಯಾತಬೇಕು? ನಾವು ತರಬೇಕು. ಯಾರ ಮನೆ? ನಮ್ಮ ಮನೆ. ಯಾರ ಊರು? ನಮ್ಮ ಊರು. ಯಾರ ಬೀದಿ? ನಮ್ಮ ಬೀದಿ. ಯಾರ ಗಟ್ಟಿ? ನಮ್ಮ ಗಟ್ಟಿ. ಬದಲಾವಣೆ ಯಾತಬೇಕು? ನಾವು ತರಬೇಕು. ನಾರುತ್ತಿರುವುದು ಚರಂಡಿ ಅಲ್ಲ, ನಿಮ್ಮ ತಲೆಯಲ್ಲಿರುವ ಜಾತಿ. ಕೊಳಚೆಯಲ್ಲಿ ಇಳಿಯುವವರು ಮನುಷ್ಯರೇ, ಅವರಿಗೂ ಸಿಗಲಿ ಕಡೆಗೆಯ ಬದುಕು. ನಿಮಗೆ ಸ್ವಚ್ಛ ರಸ್ತೆ, ನಿಮ್ಮ ಮಕ್ಕಳಿಗೆ ಅನಾಥ ಬದುಕು. ಚರಂಡಿಗೆ ಪ್ಲಾಸ್ಟಿಕ್, ಒಡೆದ ಗಾಜು ಎಸೆಯದಿರಿ, ನಮ್ಮ ಕೈಗಳಿಗೂ ನೋವಾಗುತ್ತದೆ. ಉಸಿರು ಕಟ್ಟಿಸಿರುವ ಚರಂಡಿ, ಕಣ್ಮುಚ್ಚಿಕೊಂಡಿರುವ ಸರ್ಕಾರ. ನಿಮ್ಮ ನಗರದ ಸ್ವಚ್ಛತೆಗೆ ನಮ್ಮ ಉಸಿರಿನ ನಾರುತ್ತಿರುವುದು ಚರಂಡಿ ಅಲ್ಲ, ನಿಮ್ಮ ತಲೆಯಲ್ಲಿರುವ ಜಾತಿ. ಕೊಳಚೆಯಲ್ಲಿ ಇಳಿಯುವವರು ಮನುಷ್ಯರೇ, ಅವರಿಗೂ ಸಿಗಲಿ ಕಡೆಗೆಯ ಬದುಕು. ನಿಮಗೆ ಸ್ವಚ್ಛ ರಸ್ತೆ, ನಮ್ಮ ಮಕ್ಕಳಿಗೆ ಅನಾಥ ಬದುಕು. ಚರಂಡಿಗೆ ಪ್ಲಾಸ್ಟಿಕ್, ಒಡೆದ ಗಾಜು ಎಸೆಯದಿರಿ, ನಮ್ಮ ಕೈಗಳಿಗೂ ನೋವಾಗುತ್ತದೆ. ಉಸಿರುಗಟ್ಟಿಸಿರುವ ಚರಂಡಿ, ಕಣ್ಮುಚ್ಚಿಟ್ಟಿರುವ ಸರ್ಕಾರ. ನಿಮ್ಮ ನಗರದ ಸ್ವಚ್ಛತೆಗೆ ನಮ್ಮ ಉಸಿರೇ ಪಣವೇ.